ಬೇಕವಂಗ ನೋಡ್ತಾ ಕೂತಿದ್ದಿ. ಊಟ ಮಾಡು. ಅಯ್ಯೋ ಊಟ ಮಾಡ್ತೀನಿ ಸುಮ್ಕಿದೆ ಮಗ. ಊಟ ಮಾಡ್ತೀನಿ ಸುಮ್ಮನಿರು. ಬಿಸಿ ಬಿಸಿ ಅನ್ನಕ್ಕೇನು ಬೆಂಡೆಕಾಯಿ ಗೊಜ್ಜು ಹಾಕ್ಬಿಟ್ಟಿದ್ದಿ. ಘಮ ಘಮ ಅಂತ ಕೂತದೆ ಕತೆ. ನೋಡವ ಬಂದು 2 ದಿವಸ ಆಯ್ತಲ್ಲ ನೀನು ಅಳಿಗೆ ಜ್ಞಾನ ಬೇಡವ. ತಡ ಅತ್ತೆ ಬತ್ತು ಏನಾದ್ರು ತಗೊಳ್ದ ಒಳ್ಳೆ ಕೆಟ್ಟದ್ದು ಮಾಡ್ಕೊಡೋದ ಅನ್ನೋದು ಬೇಡವನ್ನ ನಳಿನ್ಗೆ. ಬೇಡ ನಮ್ಮ ಅತ್ತ ಮುಂಡೆ ಏನಾದಯ್ಯ ಯಾರು ಇಲ್ಲದಾಗ 3 ವಾರಕ್ಕೊಂದು ಕೋಳಿ ಕುಯ್ಕೊಂಡು ತಿಂತಾಳೆ. ಆಮೇಲೆ ಮೀನು ತಗೊಬತ್ತಾಳೆ, ಬಾರ್ ತಗೊಬತ್ತಾಳೆ, ಆಮೇಲೆ ಮುರಿಬೇಳೆ ತಗೊಬತ್ತಾಳೆ. ಈಗ ನೋಡು ನಮ್ಮ ಹೋಗಿ ಬಂದಿದೆ 2 ದಿನ ಆಯ್ತು. ಒಂದು ಮೊಟ್ಟೆನೂ ಹಾಕು ಅಂತ ಹೇಳಿಲ್ವಲ್ಲವ. ಇವತ್ತು ಎಲ್ಲ ಮಾಡೇ ಮಾಡ್ತೀನಿ ಸುಮ್ಕಿರವ ನೀನು. ನಾನು ನೋಡಿ ಸಾಕಾಯ್ತು. ತಲೆ ಕೆಡ್ಸ್ಕೊಬೇಡ. ನಿಮ್ಮ ಅತ್ತೆ ತಕ್ಕೆ ನಾನು ಏನೋ ಅನ್ನ ಇಲ್ಲ ಅನ್ಕೊ ಬಂದಿದ್ದಾನ, ಬಾರ್ ತಿಂದಿಲ್ಲ ಅನ್ಕೊ ಬಂದಿದ್ದಾನ. ನನ್ನ ಮಗಳು ನೋಡಕ್ಕೆ ಬಂದಿರೋದು ನಾನು. ಬಾರ್ ತಿನ್ನಕ್ಕೇನು ಬಂದಿಲ್ಲ ಕತೆ. ನಿಮ್ಮ ಅತ್ತೆ ಜೊತೆ ಹಾಡುವಂತೆ ಅವಳಾಗೆ ಕಲ್ತ್ಕೊಬಿಟ್ರೆ ಊರು ಉದ್ದಾರ. ನಿಮ್ಮ ಅತ್ತೆಂಗೆ ಕಲ್ತ್ಕೊಬಿಟ್ರೆ ನಿಮ್ಮ ಅತ್ತೆ ಅಂತೀರು ದೇಶದಲ್ಲಿ ಇಬ್ಬರಿದ್ರು ಸಾಕು. ಊರು ದೇಶನ ಹಾಳು ಮಾಡ್ಬಿಡ್ತಾರೆ. ಮಾಡ್ಬಿಡ್ತಾ ಏನು ಕಾಣ್ದ ನೀನು ಗಟ್ಟಿಕೆಟ್ಟೇನು ಬಂದಿಲ್ಲ ಕತೆ. ನನಗೂ ಬೇಕಾದಂಗೆ ಉಣ್ಣಕ್ಕೆ ತಿನ್ನಕ್ಕೆ ಎಲ್ಲ ಅದೇ ಕತೆ. ನೀನು ಹೆಂಗೆ ತಲೆ ಕೆಡ್ಸ್ಕೊಂಡಿಕಂದ? ನೀನು ಯಾಕವ ನೀನು ಹೆಂಗೆ ತಲೆ ಕೆಡ್ಸ್ಕೊಂಡಿಯೇ? ಏನು ಇಲ್ಲ ಅನ್ಕೊಂಡು ಬಂದಿದ್ದಾನ. ಅದಕ್ಕೆ ಮಗ ನೀನು ತಲೆ ಕೆಡ್ಸ್ಕೊಂಡು ನಿಮ್ಮ ಅತ್ತೆ 4 ಜನ ಕಿಕ್ನಾರ್ಲು 4 ಜನ ಮನೆ ನೆಕ್ನಾರ್ಲು ಅಂತ ಕಟ್ಕೊಂಡು ನೀನು ಯಾಕೆ ಎದ್ರಕೊಂಡಿಯೇ? ಎದ್ರು ಕಳ್ಕೊಬೇಡ ನೀನು. ಎದ್ರು ಕಳಕ ನೀನು ಯಾಕವ ಎದ್ರುಕೊಂಡು ಕೂತ್ಕೊಂಡು ಹಿಂಗೆ ಮಾಡೋದು ಇಟ್ನವ್ರೇನು? ಈ ಕಾಲದಲ್ಲಿ ಮದುವೆ ಹೋಗ್ಲಾಗ್ಲೇ ಪಾಲ್ ತಗೋತಾರೆ ಅಂತಿದ್ರಲ್ಲಿ ನೀನು ಇಷ್ಟು ವರ್ಷಾಗಿ ಹಿಂಗೆ ಎದ್ರುಕ ಕೂತ್ಕೊತಿದ್ಯಲ್ಲ ಅವ್ಳಿಗೆ ನಿಮ್ಮ ಅತ್ತಿಗೆ. ಎದ್ರುಕೊಳ್ಳೋದಲ್ಲ ಕಣವ, ಎದ್ರುಕೊಳ್ಳೋದಲ್ಲ ಮಾತು ಹೇಳಿತ್ತು. ನಮ್ಮ ಅತ್ತೆ ಒಂಚೂರು ಜ್ಞಾನ ಬಿಡುವವ. ಅವ್ಳು ಜ್ಞಾನ ಕಟ್ಕೊಂಡು ನಮ್ಗೆ ತಕೋ ಹೋಗು. ಬಿಸಿ ಬಿಸಿ ಅನ್ನವ ಬೆಂಡೆಕಾಯಿ ಗೊಜ್ಜು ಹಾಕಿ ಉಣ್ಕೋ ಹೋಗು. ಈಗಲೇ ಉಣ್ಣಕ್ಲ ಕಣವ ಎಲ್ಲರಿಗೂ ಕೊಟ್ಬಿಟ್ಟು ಉಣ್ತೀನಿ. ನಿನ್ನ ಹಿಂಗ ನೀ ಬುದ್ಧಿ ಕಲಿದ್ ನೀನು ಈ ಥರ ಯಾವಳಿಗೆ ಹೇಳ್ಕೊಟ್ಟವಳಿದ್ನ. ಮೊದಲು ನೀನು ಅಡುಗೆ ಮಾಡ್ಕೊಂಡು ಹೊಟ್ಟೆ ತುಂಬ ಉಣ್ಕೊಂಡು ಆಮೇಲೆ ಮಾಡ್ಕೊಲಿ. ಹೊಸ್ಕಿಸ್ಕೊಂಡು ಮಾಡಬೇಡ ನೀನು. ಏನು ನೀನು ಆ ರೀತಿ ನೋಡ್ತಾವನಿ ನೆನ್ನೆಯಿಂದ. ಏನು ಕೊನೆಗೆ ಸೇರೋಲ್ಲು ಫೋನ್ ಇಟ್ಕೊಂಡು ಅಮ್ಮಿಕೊಂಡು ಕುಂತವಳೆ ಫೋನ ಅಂತೇಳನ್ನ ಬಂದ ತಕ್ಷಣ ಎಲ್ಲರೂ ಕಿಕ್ಕಿ ಅಂತ ನೇಗಾಡ್ತಾರೆ. ನೀನು ಕತ್ತೆಗೆ ಕೋಣೆಯಲ್ಲಿ ಸಾಕಾಗಿ ಕೆಲಸ ಮಾಡ್ಕೊ ಬತ್ತಿದ್ದಿ. ನಿನ್ನ ಕ್ಯಾರೆ ಅನ್ನೋರಿಲ್ಲ. ಉಂಡೆ ಏನಾದ್ರು ತಿಂಡಿ ಏನಾದ್ರು ನೋಡು. ನೀನು ಆ ರೀತಿ ಕಲ್ತ್ಕೊ. ಅಡುಗೆ ಆದ ತಕ್ಷಣ ಇಟ್ಕೊಂಡು ಬಿಸಿ ಬಿಸಿ ತುಪ್ಪ ಹಾಕೊಂಡ್ಲು, ಸಾರಾಗಿಲ್ಲ ಬಿಟ್ಟು ಉಪ್ಪು ಖಾರ ಹಾಕೊಂಡ್ಲು, ಮಿಜ್ಕೊಂಡು ತಟ್ಟೆ ಹೊಡ್ಕೊಂಡ್ಲು. ಅತ್ತಾನೆ ನೀನು ಹಿಂಗೆ ಪೆತ್ತದ್ರಂಗೆ ಅರ್ಥ ಕೂತ್ಕೊಂಡ್ರೆ ನಿಂಗೆ ಸರಿ ಮಾಡ್ತಾಳೆ ಅಷ್ಟೇ. ನಾನುವೇ ಮಗಳು ಬಾಳಿ ಬದುಕಲಿ ಅಂತ ನಾನು ಅನ್ಕೊಂಡಿದ್ದೆ. ಒಳ್ಳೆ ಬುದ್ಧಿ ಹೇಳ್ಕೊಡೋದಂತ. ಇಲ್ಲಿ ನೋಡಿದ್ರೆ ಗೊತ್ತಾಯ್ತಲ್ಲ ಇಲ್ಲಿ ವಾತಾವರಣ ಹೆಂಗದ ಏನು ಅಂತ. ಇನ್ನು ನಾವು ಒಳ್ಳೇದು ಮಾಡೋಕ್ಕಾಗಿಲ್ಲ. ನಮ್ಮ ಸೇಫ್ಟಿ ನೋಡಂತ ಹೇಳ್ಕೊಡೋದು. ನೋಡೋರತ್ನಿ ನೀನು ಬುದ್ಧಿ ಕಲಿಬೇಕು. ನಿನ್ನ ಗಂಡ ನೀನು ದೊಡ್ಡ ಮನೆ ಕಟ್ಟಬೇಕು, ಮುಂದಕ್ಕೆ ಮಕ್ಕಳು ಮರಿ ಸಾಕೊಂಡು ಹೋಗಬೇಕು ಅಂದರೆ ನೀನು ಈಗಲಿಂದ ಬುದ್ಧಿ ಕಲಿಬೇಕು. ಈಗಲಿಂದ ಬುದ್ಧಿ ಕಲಿತ್ರೆ ನಿನ್ಗೊಂದು ಬಾಳಾಟ ಇಲ್ಲ ಅನ್ನೋ ಬಾಳಾಟ ಆಯ್ಕಿದೆ. ನಿಮ್ಮ ಅತ್ತೆ ನೋಡಿದ್ರೆ ಮಳ್ಳಿ ಹಂಗವಳೆ. ಅವಳು ಬಾಯಿ ಕಿತ್ತೋದು ಬಾಯಿ ಬಿಡ್ತಾಳಕತ್ತೆ. ನೀನು ಅಂದರೆ ನಿಮ್ಮ ಅಪ್ಪ ಅನ್ನು ಎದ್ರು ಕಬೇಡ ಯಾರಿಗೆ ಆದ್ರೂ. ಹಂಗೇನು ಈ ಮನೆಗೆ ನಾನು ಜೀತ ಮಾಡಕ್ಕೆ ಬಂದಿಲ್ಲ ಕಣಮ್ಮ ಅಂತಾನು. ಎದ್ರು ಬೇಡ ನೀನು. ಯಾಕೆ ಎದ್ರುಕಡಿಯೇ? ಯಾಕೆ ಎದ್ರುಕಡಿ ಮಗ ನೀನು? ಎದ್ರುಕಳ ಮಾತಿಲ್ಲ ಕಣ ಮಗ ನೀನು. ಎದ್ರುಕಳ ಮಾತಿಲ್ಲ. ನನ್ನ ಮಗಳನ್ನ ಇಷ್ಟ ಆಡಿ ಅಂದು ನನ್ನ ಮಗಳ ಕೈ ಇಷ್ಟು ಕೆಲಸ ಮಾಡಿಸ್ಕೊಂಡು ಒಂದು ಕೆಲಸ ಮಾಡಿಸಲ್ಲ. ನಾನು ಊರಂಗೆ ಮಡಿಕತ್ತೀವಿ ಮಗಳನ್ನ ಮಡಿಕತ್ತೀವಿ ಅಂತ ಮದುವೆ ಮಾಡ್ಕೊಬಂದು ನನ್ನ ಹೆಣ್ಣ ಅಡುಗೆ ಮಾಡಿ ಸಾಯಿಸ್ತಾಳೆ. ನಿಮ್ಮ ಮತ್ತೆ ಬರ್ತೀನಿ ಇವಾಗ ಬರಲಿ. ನಿಮ್ಮ ಮತ್ತೆ ಜಗಳನೇ ಆಡ್ಬಿಡ್ತೀನಿ ನಾನು. ಆ ಜಗಳನು ಬೇಡ ಏನು ಬೇಡ ಸುಮ್ಕಿರು ನೀನು. ನೀನು ಪಾಡಬೇಕು ನೀನು ಇರು. ಯಾಕಂದ ಮಗ ಜಗಳ ಬಿಟ್ಟು ಮನೆಗೆ ಹೋಯ್ತೀನಿ ನಾನು. ಸುಮ್ ಕೂತ್ಕೋ. ಎಂತೆ ಓದಿಯೇ ಬಾಯಿ ಮುಚ್ಕೊಂಡು ಕೂತ್ಕೊ ನೀನು. ಎಲ್ಲೂ ಹೋಗಂಗಿಲ್ಲ. ಬಾಯಿ ಮುಚ್ಕೊಂಡಿರು. ನಿನ್ಗೆ ಏನು ಬೇಕು ಮಾಡ್ಕೊಡ್ತೀನಿ ತಿನ್ಕೊಂಡು ಆರಾಮಾಗಿರು. 1 ವಾರ 15 ಇದ್ಬಿಟ್ಟು ಆಮೇಲೆ ಬೇಕಾದ್ರೆ ಹೋಗು. ಏನು ಮಾಡಿ ನೀನು ಇಷ್ಟೊಂಥರ ಹೇಳ್ತಿದ್ಯೆ, ಇಷ್ಟೊಂಥರ ಗೋಗರಿತಾ ಇದೆಯೇ, ಉಳ್ಕೊಳಕ್ಕೆ ಆಯ್ತದೆ ಮಾತ್ರ ಮಗ. ನಾನು ಹೇಳ್ಕೊಟ್ಟಿದ್ನ ಜ್ಞಾಪನ ಇಟ್ಕೊ. ನೀನು ಅತ್ತೆಯ ಆಳಿಸ್ಬೇಕಾರೆ ಈ ಬುದ್ಧಿ ಕಲಿಬೇಕು ನೀನು. ಆಮೇಲೆ ನೀನು ಏನು ಮಾಡಬೇಕು ಗೊತ್ತಾ? ಚೆನ್ನಾಗಿದ್ರು ನಂಗೆ ಚೆನ್ನಾಗಿಲ್ಲ ಹೊಟ್ಟೆ ನೋವು ಹಂಗೆ ಹಿಂಗೆ ಅನ್ಕೊಂಡು ನಾಟಕ ತಗೋಬೇಕು. ನಾಟಕ 3 ದಿನಕ್ಕೆ ತಿಂಗಳ ಗಂಟೆ ನೀನು ಕೆಲಸ ಮಾಡ್ಕೊಂಡ್ರೆ ಏನಾಗಬೇಕು ನಿನ್ನ ಜೀವ? ಏನಾಗಬೇಕು ನೋಡು ನೀನು. ಆ ರೀತಿ ಒಂದು ತಟ್ಟೆ ಚೆಲ್ಲೊಳ್ಳು, ಏನೋ ಒಂದು ದೊಡ್ಡದಾಗೆ ಒಂದು ಅಡುಗೆ ಮಾಡೋಳು, ಒಂದು ಬಟ್ಟೆ ಒಗೆಯಕ್ಕಿಲ್ಲ. ಫೋನ್ ಇಟ್ಕೊಂಡೆ ಓಡಾಡ್ಕೊ ಸಂಜೆ ತುಂಬಿಸ್ಬಿಡ್ತಾಳೆ. ಅವಳಿಗೂ ಕಾಲಾಯ್ತು ನಿನಗೂ ಕಾಲಾಯ್ತು ತಾನೇ. ನೀನು ಯಾಕಂಗೆ ಸಾಯ್ತಿದ್ಯವ ನೀನು? ಅಯ್ಯೋ ಶಿವ ಭಗವಂತ, ಇದು ಯಾಕಂಗೆ ಆಡ್ತಾ ಅಂತ ನನಗೆ ಅರ್ಥ ಆಯ್ತಲ್ಲಪ್ಪ. ನಿನ್ಗೆ ಇನ್ನೇನಾರು ನಾನು ಹೇಳ್ಕೊಡೋಣ ನಾನು ಬುದ್ಧಿಯ? ಹೋಗು. ನಾನು ನನ್ನ ಮಗಳು ಬುದ್ಧಿವಂತಿ ಅನ್ಕೊಂಡಿದ್ದೆ. ಇಂಥ ಪೆದ್ದಿ ನೀನು ಅಂತ ಅನ್ಕೊಂಡಿದ್ದಿಲ್ಲ. ಈ ತುಂಬಿದ ಮನೇಲಿ ಹೆಂಗೆ ಬದುಕಬೇಕು ಹೆಂಗೆ ಬಾಳ್ಬೇಕು ಅನ್ನೋದು ಗೊತ್ತಿಲ್ಲ ಅವರೇ. ನಾನು ಕೇಳ್ಕೊಂಡು ತಿಳ್ಕೊಬೇಕು ನೀನು. ಹಿಂಗ ನೀನು ಈ ಥರ ಹೋಗವ ಇರ್ಲಕ್ಕ ಬಿಡವ. ಈಗ ನೀನು ಹೆಂಗೆ ಹೇಳ್ತಿದ್ದಿ ಹಂಗೆ ಕೇಳ್ತೀನಿ ಕತೆ. ಸುಮ್ಮನಿರು. ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ನೀನು ಹೆಂಗೆ ಹೇಳ್ತಿದ್ದಿ ಹಂಗೆ ಕೇಳ್ತೀನಿ. ಅವ ಈಗ ನನಗಂದ್ರೆ ಹೇಳ್ಕೊಟ್ಟವಳೆ ಅಂತ ಅನ್ಕೋತಾರೆ. ಈಗ ಸುಮ್ಮನೆ ಕಿರ್ತೀನಿ. ನೀನು ಊರಿಗೆ ಹೋಯ್ತೀಯಲ್ಲ ಆಗ ನೀನು ಹೇಳ್ದಂಗೆ ನಾನು ಮಾಡ್ಕೊಬೋಯ್ತೀನಂತೆ. ಸುಮ್ಮನಿರು. ಅದು ಯಾವುದೇದು ಮಗ? ಅದು ಯಾವ ಜೊತೆಗೆ ಏನು ಕುಲವೋ ಒಂದು ಗೊತ್ತಿಲ್ಲ. ಅದನ್ನು ಮಂದಿ ಮಡಿಕೊಂಡಿದ್ರಲ್ಲ ನಾಚಿಕೆ ಮಾನ ಮರಿದಿ ಬೇಡವಾ ನಿಮ್ಗೆ? ನಾಚಿಕೆ ಮಾನ ಮರಿದಿ ಅಲ್ಲ ನಿಮ್ಮ ಅತ್ತಿಗೆ ನಾಚಿಕೆ ಮಾನ ಮರಿದಿ ಅನ್ನೋದು ಏನು ಬೇಡವಾ? ಮನೆ ಜನ ಇರವ ಯಾರು ಹುಟ್ಟಿದ ಮಗವ ಹಂಗೆ ಮುದ್ದಾಡ್ಕೊಂಡು ಸಾಯ್ತಾ ಕೂತಿದ್ರಲ್ಲ ಅಲ್ಲಕನ್ ಮಗ. ಅದೇನದು ಮುಖ ಕೆಂಪು ಕಾಣ್ತದಲ್ಲ? ಏನು ಇಲ್ಲ ಕಣವ, ಏನು ಇಲ್ಲ ಕತೆ. ಊಟ ಮಾಡು. ನೈ ಮಗ ನಿನ್ನ ಮಕ್ಕ ನೋಡ್ರಿ ನಂಗೆ ಅರ್ಥ ಆಯ್ತಿಲ್ವಾ? ಯಾಕವ ಸಪ್ಕದೆ? ಯಾಕೆ ಸಪ್ಕದೆ? ಮಗ್ಗಿ ಸುದ್ದಿ ತಕ್ಷಣ ಸಪ್ಕೊಬಿಟ್ಟಿಲ್ಲ. ಏನು ಬಿಡಕತ್ ಬಿಡವ. ಎಳಿಯ ಇಲ್ವಾ ಮಗ? ಎತ್ಕೊಳಕಿಲ್ಲ ಊಟ ಮಾಡ್ಸಕ್ಕಿಲ್ಲ ಅನ್ಕೊಂಡು ಮನೆ ಜನ ಎಲ್ಲ ಜಾಗ್ರಾಡ್ತಾರೆ ಕಣವ. ನೀನು ಅಳಿಯ ನನಗೆ ಹೊಡೆದು ಬಿಡ ಕಣವ. ಮಗ ಬೀಳ್ಸ್ಬಿಟ್ಟೆ ಅನ್ಬಿಟ್ಟು. ಏನ ಯಾವುದೋ ಮಗ ನನ್ನ ಮಗಳು ಎತ್ಕೊಂಡಿಲ್ಲ ಅಂತ ಹೊಡ್ದನ? ಮಧ್ಯೆ ಹೇಳ್ಬೇಕು ತಾನು ನೀನು.
ಓ ಬರ್ಲಿ ಇವತ್ತು ಬಿಡಕ್ಕಿಲ್ಲ ನಾನು ಅದಕ್ಕೆ ಕಣವ ನೀನು ಏನಾರು ಅಂತಿದ್ದೆ ಅನ್ಬಿಟ್ಟೆ ನಾನು ಹೇಳ್ದಾನೆ ಇದ್ದಿದ್ದು ಅದ್ಯ ಜಾಣಿಯ ನಿಂಗೆ ಬೆಂಕಿ ಯಾಕ ಹಿಂಗ ಬುದ್ಧಿ ಕಲಿತ್ ನೀನು ಓ ಇವತ್ತು ಹೊಡಿತಾನೆ ಬಡಿತಾನೆ ಬೆಳಗ್ಗೆ ಸಾಯಿಸೇ ಬಿಡ್ತಾನೆ ಮಗಿನ ದೇಶದಿಂದ ಅದೇ ಆ ಮಗ ಅದು ಅದಕ್ಕೊಂದು ಗತಿ ಕಾಣಿಸೋದಿರು ಯಾಕೆ ಎದ್ರ ಕಡಿಯೇ ಸುಮ್ಮಿರೋ ಬೇಡ ಬರೀ ಕೆಳಗೆ ಬಿದ್ದಿದ್ದು ಹೊಡೆದ್ಬಿಟ್ಟ ಕದ್ದಿ ಸುಮ್ ಕೂತ್ಕೋ ನಾನು ಅಂತ ಹೇಳಣ ಒಂದು ಮೆತ್ರ ಏನೋ ಒಂದು ಮಾಡ್ಬೇಕು ಒಂದು ಪ್ಲಾನ ಮಾಡ್ತೆ ಸುಮ್ಕಿರು ಏನು ತಲೆ ಕೆಡಿಸ್ಕೋಬೇಡ ಈಗ ಗೊತ್ತಾಯ್ತು ನೀನು ಜಗಳ ಆಡೋದು ಕಲೆ ಆಡೋದು ಎಲ್ಲ ಬಿಟ್ಟಾಕೊಡು ಈಗ ನಾನು ಬಂದಿನಲ್ಲ ಒಂದು ದಾರಿ ಮಾಡ್ತೀನಿ ಅಯ್ಯವ ಏನಾರೇ ಮಾಡೋ ಮಗ್ಗಿ ಸುದ್ದಿಗೆ ಮಾತ್ರ ಹೋಗ್ಬೇಡ ನಮ್ಮ ಮನೆಯವರು ಎಲ್ಲ ಮಗ ಮಗ ಅಂತ ಸಾಯ್ತಾರೆ ಅಂತಿದ್ರಲ್ಲಿ ನೀನು ಹೋಗ್ಬಿಟ್ಟವ್ರಿಗೆ ಗೊತ್ತಾಗ್ಬಿಟ್ಟ ಮೇಲೆ ನೀನು ನನ್ನ ಮನೆಯಿಂದ ಹಾಕ್ಬಿಡ್ತಾರೆ ಎಲ್ಲ ಯಾಕೆ ಯಾವ್ದು ಬೇಡ ಸುಮ್ಕಿರವ ಬೋದ್ರು ಬೈಕಳ್ಳಿ ಅದಕ್ಕೆ ನಾನು ನಿಂಗೆ ಏನು ಹೇಳಕ್ ಹೋಯ್ತಿಲ್ಲ ನಿನಗೆಲ್ಲ ಮಾಡ್ತೀವಿ ಅನ್ಬಿಟ್ಟು ನೀನು ಸುಮ್ಮನಾಗ್ತೀವಿ ನಾನು ಮಾತ್ರ ಸುಮ್ಮನಾಗೋದಿಲ್ಲ ನಾನು ಯಾಕೆ ಸುಮ್ಮನಾಗನೆ ನಾನು ಯಾಕೆ ಸುಮ್ಮನಾಗನೆ ಓ ಮಗ ಅದು ಎಲ್ಲಿ ತಗೊಂಡು ತಿಪ್ಕೇಸ್ಬಿಟ್ಟು ಬರ್ತೀನಿ ಸುಮ್ಕಿರವ ಆಮೇಲೆ ಹಂಗಾಡ್ದ ಹುಚ್ಚಿ ಹಂಗೆ ಓ ಇರೋದು ಹೇಳಿದ್ರೆ ಹುಚ್ಚಿ ಹಂಗಾಡ್ತದೆ ಹುಚ್ಚಿ ಹಂಗೆ ಓ ನನ್ನ ಮಗಳಿಗೆ ಎಲ್ಲ ಸೇರ್ಕೊಂಡು ಶಿಕ್ಷೆ ಕೊಡ್ತಾ ಇದ್ದಾರೆ ಶಿಕ್ಷವ ಕೊಡಿಸ್ತೀನಿ ಸುಮ್ಮನಿರು ಅದೇ ಆ ಮಗವ ಆ ಮಗಿನ ದೇಶನ ನನ್ನ ಮಗಳಿಗೆ ಹೊಡೆದವನಿ ಅಂದಮೇಲೆ ಆ ಮಗ ಈ ಮನೇಲಿ ಇರಂಗಿಲ್ಲ ನಾನು ನಿರ್ಧಾರ ಮಾಡಿದ್ಮೇಲೆ ಮುಗೀತು ಆ ಮಗ ಅಂತೂ ಈ ಮನೇಲಿ ಒಂದು ನಿಮಿಷ ಇರಂಗಿಲ್ಲ ನಾಳೆ ಬೆಳಗ್ಗೆ ಗಂಟ ಆರಾಮ ಖುಷಿಯಾಗಿರು ಆ ಹಳ ಸೌಂಡೇ ಕೇಳಿಸಕ್ಕಿಲ್ಲ ನಿಂಗೆ ಸರಿಯಾ ಓ ಏನಾದ್ರೆ ಮಾಡ್ಬಿಟ್ಟಿಯಾಗ ನಾವು ಆಮೇಲೆ ನಮ್ಮ ತಲೆ ಮೇಲೆ ಬಂದದು ಅಯ್ಯೋ ಏನು ಮಾಡೋದು ನಾನು ಅಂತ ಗೊತ್ತದ ಇದು ಒಳ್ಳೆ ಚೆನ್ನಾಗಿ ಹೇಳ್ತಿದ್ಯಲ್ಲ ನಾನು ಅಂತ ಗೊತ್ತದಂಗೆ ಮಾಡೋಣ ಬೈರಿ ಏನು ಹೇಳವ ಹೇಳಿದ್ರೆ ಸರಿ ಇಕ್ಲಕತೆ ಏನು ಇಲ್ಲಕತೆ ಹೋಗು ಅನೇಕಬ್ರಿಗೂ ಇಬ್ರು ಸೇರ್ಕೊಂಡು ಕಳ್ದ ಏನಾರೇ ಆಗಲಿ ಮಗಿಗೆ ಏನು ಮಾಡ್ಬಿಡಕನವ ಕಂದ ನಾನೇನು ಮಾಡನೆ ಏನು ಮಾಡಿಸಕತ್ತು ಅನೇಕಬ್ರಿಗೂ ಅಂತ ಇಕ್ಕಬತ್ತೀನಿ ಇದು ಯಾವುದೋ ಮಗಿನ್ಗೆ ನನ್ನ ಹುಳಿಯ ನನ್ನ ಮಗಳು ಹಿಡ್ಕೊ ಹೊಡೆದಂತೆ ಬುಟ್ಟನ ನನ್ನ ಮಗಳು ಹೊಡ್ಸಿರೋ ಮಗವ ಬುಟ್ಟನ ಅದು ಹೇಳಕತ್ತದ ಏನು ಮಾಡ್ತೀನಿ ಅಂತ ಆಮೇಲೆ ಗೊತ್ತಾಗ್ತದೆ ನೋಡ್ಕೊಳ್ಳಿ ನೀವು ಹೇಳ್ತಿ ಅನ್ನೋದು ಕಾಣ್ದಾನೆ ನನ್ನ ಮಗಳಿಗೆ ಆ ಮಗಿನಿಗೋಸ್ಕರ ಹಿಡ್ಕೊ ಹೊಡೆದಂತೆ ಅಲ್ಲ ಯಾರ ಕಂಡ್ರ ಮಗಿನ ಇಟ್ಕೊಂಡು ಇರ್ತಿರ್ ಹೊಡ್ದಾರ ಇನ್ನು ಗ್ರಾಚಾರ ಬಿಡಿಸ್ತೀನಿ ಗ್ರಾಚಾರವ ನನ್ನ ಮಗಳು ಕಷ್ಟ ಬತ್ತು ಅಂದಮೇಲೆ ಅವ್ರು ಯಾರು ಯಾಕಿರಲಿ ಅವ್ರು ಹುಟ್ಟಿದ ಅಷ್ಟೇ ನಾನು ಮಾತ್ರ ಬಿಟ್ಕಿಟ್ಕೊಡಕ್ಕಿಲ್ಲ ಇನ್ನೇನು ಈ ಮನೇಲಿ ಇನ್ನೇನೇನು ಇದ್ದದೋ ಚರಿತ್ರೆ ಇನ್ನೇನು ಅಡಗಿದ್ದದೋ ಎಲ್ಲರೂ ಗುಟ್ಟ ರಟ್ಟು ಮಾಡಗಂಟ ನಾನು ಹೋದನ ನಾನು ಹೋಯ್ತಾ ಈ ಮೊದಲು ಊಟ ಮಾಡ್ತೀನಿ ಬೆಂಡೆಕಾಯಿ ಗೊಜ್ಜು ಏನು ಗಮ್ಮ ಗಮ್ಮ ಅಂತದೆ ಹಂಗೆಯ ಮುಂದಿನ ಎಪಿಸೋಡ ಮಿಸ್ ಮಾಡ್ದಾನೆ ನೋಡಿ ಹಂಗೆಯ ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಅಲ್ಲಿ ಯೂಟ್ಯೂಬ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ.